ಇನ್ನು ಹಿಂದಿಗೆ ಗ್ರೇಡ್ ಬೇಡ, ಮಾರ್ಕ್ಸ್ ಕೊಡಬೇಕು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಅಲ್ಲಿ ಹಿನ್ನಡೆ ಆಗಿರುವಂತದ್ದು, ಗ್ರೇಡ್ ನೀಡಬೇಕು ಅಂತ ಮುಂದಾಗಿದ್ದಂತ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಅಲ್ಲಿ ಹಿನ್ನಡೆಯಾಗಿದೆ. ಈಗ ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನೇ ಕೊಡಬೇಕು, ಅಂಕಗಳನ್ನೇ ಪರಿಗಣಿಸಬೇಕು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಮತ್ತು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದಂತಹ ಹೈಕೋರ್ಟ್ ಪೀಠದಲ್ಲಿ ಮಹತ್ವವಾದಂತಹ ಆದೇಶ ಇದೆ. ಇನ್ನು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ರು ಸರ್ಕಾರದ ನಿರ್ಧಾರದ ಪರವಾಗಿ. ಹಿಂದಿ ಭಾಷೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣಗೊಂಡಿದ್ರು, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡೋಕೆ ಕ್ರಮ ಅಂತ ಸರ್ಕಾರದ ಪರವಾದಂತಹ ವಾದ ಆಗಿತ್ತು. ಸೂಕ್ತ ತಿದ್ದುಪಡಿಯೊಂದಿಗೆ ನಿಯಮ ರಚಿಸಲು ಸರ್ಕಾರ ಕರಡು ರೂಪಿಸ್ತಾ ಇದೆ, ಅಂಕದ ಬದಲು ಗ್ರೇಡ್ ನೀಡಲಾಗ್ತಾ ಇದೆ ಅಂತ AG ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಾಡಿದ್ರು. ಅಂದ್ರೆ ಸರ್ಕಾರದ ನಿರ್ಧಾರ. ಈ ವೇಳೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದ ಹೈಕೋರ್ಟ್ ಪೀಠ ಪ್ರಶ್ನೆ ಮಾಡ್ತು. SSLC ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಇದನ್ನು ನೀವು ಮಾಡಬೇಕಾಗಿತ್ತು, ಈ ಬಗ್ಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಂತ ಕೋರ್ಟ್ ಪ್ರಶ್ನೆ ಮಾಡ್ತು. ಕೊನೆಯಲ್ಲಿ 2025 ಮತ್ತು 26ನೇ ಸಾಲಿನ ಹಿಂದಿ ಭಾಷೆಗೆ ಅಂದ್ರೆ ಈಗ ಬರೆದಿರುವಂತಹ ಎಕ್ಸಾಮ್ಸ್ಗಳಿಗೆ, ಪರೀಕ್ಷೆಗಳಿಗೆ ಅಂಕವನ್ನ ಕೊಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಹಿಂದಿ ಭಾಷೆಯ ಗ್ರೇಡ್ ಮತ್ತು ಅಥವಾ ಅಂಕ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆಗಳು, ವಾದ ಪ್ರತಿವಾದಗಳು ನಡೀತಾ ಇತ್ತು. ಫೈನಲಿ ಒಂದು ರಿಸಲ್ಟ್ ಹೈಕೋರ್ಟ್ ಇಂದ ಬಂದಿರುವಂತದ್ದು. ಸೊ ಏನು ವಾದ ಪ್ರತಿವಾದಗಳು ಇವತ್ತು ಕೋರ್ಟ್ ಅಲ್ಲಿ ನಡೀತು? ಅರುಣ್, ಏನು ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ಒಂದು ಗ್ರೇಡ್ ಅಂಕಗಳ ಬದಲಿಗೆ ಒಂದು ಗ್ರೇಡನ್ನು ನೀಡಬೇಕಂತೇಳಿ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು. ಆದರೆ ಈಗ ಈ ಒಂದು ನಿರ್ಧಾರಕ್ಕೆ ಈಗ ಹೈಕೋರ್ಟ್ ಒಂದು ರೀತಿ ಬ್ರೇಕನ್ನು ಹಾಕಿರೋದು. ಯಾಕಂದರೆ ಅಂಕಗಳನ್ನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿದೆ. ಯಾಕಂದರೆ ಈಗಾಗಲೇ ಪರೀಕ್ಷೆ ಕೂಡ ಮುಗಿದಿದೆ. ಪರೀಕ್ಷೆ ಮುಗಿದ ಬಳಿಕ ನೀವು ಅಧಿಸೂಚನೆಯನ್ನು ಹೊರಡಿಸ್ತೀರಾ, ಅದರಿಂದ ಈಗ ದಿಢೀರನೇ ಈ ರೀತಿ ಗ್ರೇಡನ್ನು ನೀಡುವಂಥದ್ದು ಕೂಡ ಸರಿಯಲ್ಲ ಅಂತೇಳಿ ಒಂದು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದ್ದರಿಂದ 2025 ಮತ್ತು 26ನೇ ಸಾಲಿಗೆ ಆ ಗ್ರೇಡ್ನ ಬದಲಿಗೆ ಅಂಕಗಳನ್ನೇ ನೀಡಬೇಕು ಅಂತೇಳಿ ಒಂದು ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಮತ್ತು ಈಗಾಗಲೇ ಮುಂದಿನ ವರ್ಷಕ್ಕೆ ಬೇಕಾದರೆ ನೀವು ಈ ಒಂದು ಆದೇಶವನ್ನು ಮಾರ್ಪಾಡು ಮಾಡ್ಬೋದು, ಆದರೆ ಈಗಿನ ಪ್ರಸಕ್ತ ವರ್ಷಕ್ಕೆ ನೀವು ಗ್ರೇಡ್ನ ಬದಲಿಗೆ ಅಂಕಗಳನ್ನೇ ನೀಡಬೇಕಾಗುತ್ತೆ ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಮತ್ತು ಇದೇ ವೇಳೆ ಏನು ಸರ್ಕಾರದ ಪರವಾಗಿ AG ಶಶಿಕಿರಣ್ ಶೆಟ್ಟಿ ಅವರು ಕೂಡ ವಾದವನ್ನು ಮಾಡಿದರು. ಕಳೆದ ಬಾರಿ ಒಂದು ರಿಸಲ್ಟ್ನಲ್ಲಿ ಸುಮಾರು 80ಕ್ಕೂ ಹೆಚ್ಚು % ವಿದ್ಯಾರ್ಥಿಗಳು ಈ ಒಂದು ಭಾಷೆಯಲ್ಲಿ ಫೇಲ್ ಕೂಡ ಆಗಿರ್ತಾರೆ. ಮತ್ತು ಎಲ್ಲರನ್ನೂ ಕೂಡ ಏನು ಅವರ ಮೇಲೆ ಒಂದು ಹೊರೆ ಏನಾಗ್ತಿದೆ ಅದನ್ನು ತಡೆಯುವಂಥ ಸಲುವಾಗಿ ಹಿಂದಿ ಭಾಷೆಗೆ ಗ್ರೇಡನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ಪರೀಕ್ಷೆಗಳು ಕೂಡ ನಡೆದಿರೋದ್ರಿಂದ ಪರೀಕ್ಷೆ ನಡೆದು ರಿಸಲ್ಟ್ ಏನೇನು ಬರಬೇಕಾಗುತ್ತೆ, ಈ ಒಂದು ಸಂದರ್ಭದಲ್ಲಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ರೆ ಅದು ವಿದ್ಯಾರ್ಥಿಗಳ ಮೇಲೆ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಈಗ ಪ್ರಸಕ್ತ ಸಾಲಿನಲ್ಲಿ 2025 ಮತ್ತು 26ನ ಒಂದು ಎಕ್ಸಾಮ್ ಏನಾಗಿದೆ, ಈ ಒಂದು ಪರೀಕ್ಷೆಗೆ ರಿಸಲ್ಟನ್ನು ಅಂಕಗಳಲ್ಲೇ ನೀಡಬೇಕು ಅಂತೇಳಿ ಈಗ ಒಂದು ಹೈಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ. ಅರುಣ್, ಓಕೆ ಮುನಿರಾಜು, ಈಗ ಹೈಕೋರ್ಟ್ನ ಈ ಆದೇಶದ ನಂತರದಲ್ಲಿ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ, ಮುಂದಿನ ತೀರ್ಮಾನ ಏನಂತೆ, ಮತ್ತೇನಾದರೂ ಇದನ್ನ ಪ್ರಶ್ನೆ ಮಾಡುವ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆ? ಯಾಕಂದ್ರೆ ಸ್ವಲ್ಪ ದಿನಗಳಲ್ಲಿ SSLCಯ ರಿಸಲ್ಟ್ ಕೂಡ ಬರುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಹಾಗಾಗಿ ಅರುಣ್, ಈಗಾಗಲೇ ಈ ಒಂದು ಸರ್ಕಾರದ ನಿರ್ಧಾರ ಏನಾಗಿತ್ತು ಇದನ್ನು ಪ್ರಶ್ನೆ ಮಾಡಿ ಚಿಕ್ಕಮಗಳೂರು ಮೂಲದ ಒಂದು ವಿದ್ಯಾರ್ಥಿನೊಬ್ಬರು ರಿಟರ್ನ್ ಕೂಡ ಸಲ್ಲಿಕೆ ಮಾಡಿರ್ತಾರೆ. ಆ ಒಂದು ರಿಟರ್ನ್ ವಿಚಾರಣೆ ಮಾಡಿದಾಗ ಗ್ರೇಡ್ ಬದಲಿಗೆ ಅಂಕಗಳನ್ನೇ ನೀಡಬೇಕು ಅಂತೇಳಿ ಕೂಡ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಆದರೆ ಸರ್ಕಾರ ಪುನಃ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಈ ಒಂದು ಆದೇಶವನ್ನು ಮರುಪರಿಶೀಲನಾ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಈಗ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈಗ ಈ ರೀತಿಯ ಒಂದು ಆದೇಶ ಬಂದಿರೋದ್ರಿಂದ ಸರ್ಕಾರ ಏನು ಹಿರಿಯ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆದರೆ ಈಗ ಸರ್ಕಾರ ಏನು ಕೋರ್ಟ್ ಕೂಡ ಈಗ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿರುವುದು, ಅಂದರೆ ಅಂಕಗಳನ್ನೇ ನೀಡಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿರೋದ್ರಿಂದ ಈಗ ಈ ಒಂದು ಕೋರ್ಟ್ನ ಆದೇಶವನ್ನು ಸರ್ಕಾರ ಪಾಲನೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಕೂಡ ಇದೆ. ಯಾಕಂದರೆ ಈಗಾಗಲೇ SSLC ಪರೀಕ್ಷೆ ಕೂಡ ಮುಗಿದಿರುವಂಥದ್ದು ಮತ್ತು SSLC ಪರೀಕ್ಷೆ ಮುಗಿದ ಬಳಿಕ ಈಗ ಒಂದು ಅಧಿಸೂಚನೆ ಹೊರಡಿಸಿರೋದ್ರಿಂದ ಏನು ಹೈಕೋರ್ಟ್ ಕೂಡ ಇದನ್ನು ಈ ಒಂದು ಆದೇಶವನ್ನು ಕೂಡ ಗಮನಕ್ಕೆ ತೆಗೆದುಕೊಂಡಿದೆ. ಆದ್ದರಿಂದ ಮುಂದಿನ ಸಾಲಿಗೆ ಯಾವ ರೀತಿಯಾದರೂ ಏನೇ ಕ್ರಮ
ಕ್ರಮ ಕೈಗೊಂಡ್ರು ಕೂಡ ಈಗ ಪ್ರಸಕ್ತ ಸಾಲಿನಲ್ಲಿ ಅಂಕಗಳನ್ನೇ ನೀಡಬೇಕು ಅಂತೇಳಿ ಒಂದು ಆದೇಶ ಈಗ ಹೊರಡಿಸಿರೋದು ಅರುಣ್. ಮುನಿರಾಜು, ಸರ್ಕಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಏಕಾಏಕಿ ಆದಂತಹ ನಿರ್ಧಾರ ಆಗಿತ್ತಿದು. ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಗಡಿಬಿಡಿಯನ್ನು ಉಂಟು ಮಾಡ್ತಾ ಇತ್ತು. ಹಿಂದಿ ಭಾಷೆಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾ ಬೇಡವಾ, ಗ್ರೇಡ್ ಕೊಡ್ತಾರಾ ಅಥವಾ ಅಂಕಗಳನ್ನು ಕೊಡ್ತಾರಾ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಮುಂದಿನ ವರ್ಷ ಸಂಪೂರ್ಣವಾದಂತಹ ಒಂದು ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಇದನ್ನು ಜಾರಿಗೊಳಿಸುವಂತಹ ಸಾಧ್ಯತೆಗಳೇನಾದರೂ ಇದೆಯಾ? ಖಂಡಿತ ಅರುಣ್, ಯಾಕಂದರೆ ಈಗ ಸರ್ಕಾರ ತಾರತೂರಿಯಾಗಿ ಈ ಒಂದು ಗ್ರೇಡ್ ನೀಡುವಂಥ ಒಂದು ಏನು ನಿರ್ಧಾರಕ್ಕೆ ಬಂದಿರೋದು. ಯಾಕಂದರೆ ಪರೀಕ್ಷೆ ಮುಗಿದ ಬಳಿಕ ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದ್ದರಿಂದ ಇದು ವಿದ್ಯಾರ್ಥಿಗಳ ಮೇಲೆ ಕೂಡ ಒಂದು ಸಾಕಷ್ಟು ಗೊಂದಲವನ್ನು ಉಂಟು ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುತ್ತೆ. ಯಾಕಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ ಮತ್ತು ಒಳ್ಳೆ ಅಂಕಗಳು ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದರೆ ಏಕಾಏಕಿ ಒಂದು ಭಾಷೆಯಲ್ಲಿ ಈ ರೀತಿ ಗ್ರೇಡನ್ನು ಕೊಟ್ಟಾಗ ಒಟ್ಟು ಅಂಕಗಳಲ್ಲಿ ಕೂಡ ಅದು ಕುಂಠಿತ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಇದು ವಿದ್ಯಾರ್ಥಿಗಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಹೆಚ್ಚಾಗಿ ಇರುತ್ತದೆ. ಆದ್ರಿಂದ ಈ ಒಂದು ನಿರ್ಧಾರವನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ಕೂಡ ಒಂದು ಅಂಕಗಳನ್ನು ನೀಡೋದಕ್ಕೆ ಒಂದು ಆದೇಶ ಮಾಡಿರೋದ್ರಿಂದ ಮುಂದಿನ ವರ್ಷದಿಂದ ಇದು ಯಾವ ರೀತಿ ಜಾರಿಗೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅರುಣ್. ಓಕೆ ಮುನಿರಾಜು, ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀವಿ.